ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ನಾಡಿನ ಸಮಸ್ತ ರೈತ ಬಾಂಧವರ ಶುಭಾಶಯಗಳನ್ನು ತಿಳಿಸಾಕ ಇಷ್ಟಪಡ್ತೀವಿ. ಇವತ್ತಿನ ದಿನದಾಗ ಇವತ್ತ ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದು ಪ್ರತಿಯೊಬ್ಬರ ಮನೆಗೂ ಮುಟ್ಲಿ ಅಂತ ಕೊಟ್ಟಾರ. ನೀವೇನು ಮಾಡಕ್ಕೆ ಹೊಂಟಿರಿ ಇವತ್ತಿನ ದಿವಸನ್ಯಾಗ? ಇವತ್ತಿನ ದಿವಸ ನೀವೇನು ಮಾಡಕ್ಕೆ ಹೊಂಟಿರಿ ಅಂತಂದ್ರೆ ಯಾವುದೂ ಕೂಡ ಒಂದು ಒಳ್ಳೆಯ ರೈತರಿಗೆ ಯಾವುದೇ ಆದ ಒಂದು ಬೆಲೆ ಕೂಡ ನೀವು ಕೊಟ್ಟಿಲ್ಲ ರೈತರಿಗೆ. ಇವತ್ತು ಮೆಣಸಿನಕಾಯಿ ಬೆಳೆದ ರೈತರು ಬಾಗಲಕೋಟೆ ಜಿಲ್ಲೆ ಒಳಗೆ ಇವತ್ತು 5,000 ರೂಪಾಯಿಗೆ ಒಂದು ಕ್ವಿಂಟಲ್ ಮೆಣಸಿನಕಾಯಿ ತೊಗೊತಾರಪ್ಪ ಅಂತಂದ್ರೆ ಬೆಲೆ ರೈತರು ಹೆಂಗೆ ಬದುಕಬೇಕು? 1 ಎಕರೆಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ ರೈತರು. 1 ಎಕರೆಗೆ ಎಷ್ಟು ಖರ್ಚು ಮಾಡ್ಯಾರ? 1.5 ಲಕ್ಷ. ಅವರಿಗೆ ಸಾಕಷ್ಟು ಸಾಲ ಹಾಕ್ಯಾಟ ಅವರು ಇವತ್ತು ಹಗ್ಗ ತೊಗೊಂಡು ಮೀನು ಬಿದ್ದುಕೊಂಡು ಸತ್ತವ್ರು ಅದಾರ, ಎಣ್ಣೆ ಕುಡಿದು ಸತ್ತವ್ರು ಅದಾರ. 692 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಾರ. ರಾಜ್ಯದೊಳಗೆ 11 ಜನ ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗೆ ಸತ್ತಾರ. ಇವತ್ತು ಯಾಕೆ ನಾ ಈ ಮಾತು ಹೇಳಕತ್ತೀನಪ್ಪ ಅಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಐತಿ ಇವತ್ತು. ಇವತ್ತಿನ ದಿವಸದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸಿಗಬೇಕು, ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಕೆಲಸ ಆಗಬೇಕು. ಎಲ್ಲಿ ಇವತ್ತು ನಮ್ಮ ರಾಜ್ಯದೊಳಗೆ ಯಾವ ಕೆಲಸನೂ ಕೂಡ ರೈತರಿಗೆ ಆಗಿಲ್ಲ. ಶಿವಾನಂದ ಪಾಟೀಲ್ರು ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವರು ಈಗ ಕಳೆದ 8 ತಿಂಗಳ ಹಿಂದೆ ರೈತರಿಗೆ 1 ರೂಪಾಯಿ ಬೆಳೆ ಪರಿಹಾರ ಕೊಡಬಾರ್ದು, ರೈತರಿಗೆ ಸುಮ್ಮನೆ ಸಾಯ್ತಾರವರು. ಯಾಕೆ ಸ್ವಾಮಿ ಸುಮ್ಮನೆ ಯಾಕೆ ಸಾಯ್ತಾರವರು? ಅವ್ರಿಗೇನು ಹಲ್ಲು ಬಂದವನು ಸಾಯಕ್ಕೆ ಅವ್ರಿಗೆ? ಇವತ್ತ ಮೆಣಸಿನಕಾಯಿ ಬೆಲೆ 5,000 ರೂಪಾಯಿಗೆ ಒಂದು ಕ್ವಿಂಟಲಪ್ಪ ಅಂತಂದ್ರೆ ಅವ್ರು ಖರ್ಚು ಮಾಡಿದ್ದು ಎಷ್ಟು? 1.5 ಲಕ್ಷ ಖರ್ಚು ಮಾಡ್ಯಾರ 1 ಎಕರೆಗೆ. ಇದನ್ನ ತಾವು ಹಿರಿಯರು, ಸಜ್ಜನಶೀಲ ರಾಜಕಾರಣಿಗಳು ಇಷ್ಟೆಲ್ಲ ಇದ್ರೂ ಕೂಡ ಈ ಥರ ಮಾತಾಡೋದು ನೀವು ತಪ್ಪಾಗತ್ತೆ. ಸಿದ್ದರಾಮಯ್ಯ ಸಾಹೇಬ್ರೇ, ಮುಖ್ಯಮಂತ್ರಿಗಳೇ, ಇವತ್ತು ನಿಮ್ಮ ಕ್ಯಾಬಿನೆಟ್ನೊಳಗಿರ್ಬೇಕು ಇವರು ಒಳ್ಳೆಯ ಮಂತ್ರಿಗಳು. ಆದ್ರೆ ಈ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ಒಳಗೆ ಯಾವ ರೈತರ ಮನಸ್ಸಿನಲ್ಲಿ ಇವರು ಒಳ್ಳೆಯ ಸಚಿವರಿಲ್ಲ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದೊಳಗೆ. ಈಗ ನೋಡ್ರಿ ಎಷ್ಟು ಸಮಸ್ಯೆ ಆಗೈತೆ, ರೈತರ ಪರಿಸ್ಥಿತಿ ಎಷ್ಟು ಸಮಸ್ಯೆ ಆಗೈತೆ ನೋಡ್ರಿ. ಇವತ್ತಿಗೆ ಆದರೂ ಕೂಡ 1 ರೂಪಾಯಿ ಬೆಳೆ ಪರಿಹಾರ ಇಲ್ಲ. ಏನು ಮಾಡಕ್ಕೆ ಹೊಂಟಿರಿ ನೀವು? ಬಾಗಲಕೋಟೆ ಜಿಲ್ಲೆಗೆ ಅಮೂಲ್ಯವಾದ ರತ್ನವನ್ನ ಕೇಳಕ್ ಬರ್ತಿರಲ್ಲ ಶಿವಾನಂದ ಪಾಟೀಲ್ರ. ಯಾವ ನೈತಿಕತೆ ಇಟ್ಕೊಂಡು ನೀವು ಬಾಗಲಕೋಟೆ ಜಿಲ್ಲೆಗೆ ಬರ್ತೀರಿ? ಇಲ್ಲೇ ಮನೆಗೆ ಬರ್ತಿರಲ್ಲ, ರೈತರ ಮನೆಗೆ ಕೇಳಾಕ ಯಾವ ನೈತಿಕತೆ ಇಟ್ಕೊಂಡು ನೀವು ಬರ್ತೀರಿ? ಬೆಳೆ ಪರಿಹಾರ ಕೊಡಬಾರ್ದು, ಸುಮ್ಮನೆ ಸಾಯ್ತಾರ ರೈತರಂತ ಕೇಳಿಕೊಂತ ಬರ್ತೀರೇನ್ರಿ ನೀವು? ಅಮೂಲ್ಯವಾದ ರತ್ನವನ್ನ ಕೇಳಾಕ ಯಾವ ನೈತಿಕತೆ ಇಟ್ಕೊಂಡು ನೀವು ಬಾಗಲಕೋಟೆ ಜಿಲ್ಲೆಗೆ ಬರ್ತೀರಿ? ಇದನ್ನ ನೀವು ಅರ್ಥ ಮಾಡ್ಕೋರಿ, ಅರ್ಥ ಮಾಡ್ಕೊಂಡು ಮುಂದೆ ನಡೀರಿ. ಇವತ್ತು ನೋಡಿ ಎಷ್ಟು ಸಮಸ್ಯೆ ಆಗೈತಿ. ಇವತ್ತು ಎಲ್ಲ ರೈತ ಬಾಂಧವರಿಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ನಿಮಿತ್ತವಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆ ಒಳಗೆ ಎಲ್ಲ ರೈತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಾದಾಮಿ, ಬಾಗಲಕೋಟೆ, ಬೀಳಗಿ, ಗುಳೇದಗುಡ್ಡ, ಹುನಗುಂದ, ಇಲಕಲ್ಲ, ಜಮಖಂಡಿ, ಮುಧೋಳ, ರಬಕವಿ, ಬನ್ನೆಟ್ಟಿ ಈ ಎಲ್ಲ ರೈತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ತಾಲೂಕುಗಳಲ್ಲಿ ಆ ನಗರದ ಬಸ್ ಸ್ಟ್ಯಾಂಡ್ಗಳಲ್ಲಿ ಇರ್ತಕ್ಕಂಥ ಭಿಕ್ಷುಕರನ್ನ ಕರ್ಕೊಂಬಂದು ನೀವು ಈ ಲೋಕಸಭೆಗೆ ನಿಂದಿರಿಸ್ರಿ. ಅವ್ರನ್ನ ನಾವು ಹಾರಿಸಿ ಕಳ್ಸೋನು. ಅವರಿಗೆ ಈ ರೈತರ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ, ಉಳಿದವ್ರಿಗೆ ಯಾರಿಗೂ ಗೊತ್ತಿಲ್ಲ ಇವರಿಗೆ ಅಂತ ಈ ಸಂದರ್ಭದೊಳಗೆ ಹೇಳುತ್ತಾ, ನೀವು ಯಾವ ರೈತರ ಮನಸ್ಸುಗಳನ್ನ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ರೈತರು ಸತ್ತಾರಂತ ನಾವು ಕಣ್ಣೀರು ಹಾಕಕತ್ರ ನೀವೇನು ಮಾಡಕತ್ತೀರಿ? ನಮಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಕಣ್ಣೀರು ಹಾಕಿದವರಿದ್ರಿ ಈ ರಾಜ್ಯದೊಳಗೆ. ನಿಮ್ಮ ಮನೆಗಳನ್ನ ಉದ್ಧಾರ ಮಾಡಿಕೊಳ್ಳೋಕ್ಕೋಸ್ಕರ ನೀವು ಕಣ್ಣೀರು ಹಾಕಿದವರು ಇದೀರಿ ಹೊರತಾಗಿ ರೈತರ ಮನಸ್ಸು ಮತ್ತು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋರು ನೀವಿಲ್ಲ. ಅದಕ್ಕೋಸ್ಕರ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಯಾರ, ಸಂವಿಧಾನಾತ್ಮಕವಾಗಿ ವಿರೋಧವಾಗಿ ಹೇಳಿಕೆ ಕೊಟ್ಟವರನ್ನ ಜನಪ್ರತಿನಿಧಿಗಳು ಜನರಿಗೋಸ್ಕರ ಯಾವುದೇ ಒಂದು ಕೆಲಸ ಮಾಡಿದ್ರು, ಅವ್ರು ಏನಾದರೂ ಒಂದು ಜನಪ್ರಭುತ್ವಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ ಈ ದೇಶದೊಳಗೆ ಅವರಿಗೆ ಕ್ಷಮೆ ಇಲ್ಲ ಅಂತ ಹೇಳ್ಯಾರ. ಅದಕ್ಕೋಸ್ಕರ ನೀವು ಇದ್ರ ಮುಂದೆ ಅರ್ಥ ಮಾಡ್ಕೊಂಡು ಮುಂದೆ ನಡಿಬೇಕು. ರೈತರಿಗೆ ತಕ್ಷಣ ಬೆಳೆ ಪರಿಹಾರ ಕೊಡ್ರಿ ಅಂತ ಹೇಳುತ್ತಾ
ನನ್ನ ಎರಡು ಮಾತುಗಳನ್ನ ಹೇಳಿನಿ. ನಾಗರಾಜ್ ಹುಗಾರ್, ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ, ಬಾಗಲಕೋಟೆ. 71 ಎಕರೆ ಹೊಲ ಐತೆ ಅಂತ ಹೇಳಿ ಮಾತಾಡೋ ಶಿವಾನಂದ ಪಾಟೀಲ್ ಅವರೇ, ನೀವು ಶಿವಾನಂದ ಪಾಟೀಲ್ ಸಾಹೇಬ್ರ, ನೀವು ರೈತರ ಮಕ್ಕಳದಿರಿ, ನಿಮಗೂ ಕೂಡ ಜಮೀನ್ ಐತಿ. ರೈತಾಪಿ ವರ್ಗದಿಂದ ನೀವು ಬಂದಿರಿ. ಆದರೂ ಕೂಡ ಇವತ್ತ ರೈತರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೆಂಗೈತೆ ಅಂತ ನೀವು ನೋಡ್ರಿ. ನಾವು ಎರಡು ಮಾತುಗಳನ್ನ ಮುಗಿಸ್ತೀವಿ. ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ, ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ನಾಗರಾಜ್ ಹುಗಾರ್.